ಮನೆಯಲ್ಲಿ ಕೆಲಸ ಮಾಡೋರಿಗೆ ಅನ್ನ ಹಾಕಿದ್ರೂ ಅವರಿಗೆ ನಿಯತ್ತಿರಲಿಲ್ಲ. ಕಂಪನಿಯಲ್ಲಿ ಕೆಲಸ ಮಾಡೋರಿಗೆ ಸಂಬಳ ಕೊಟ್ಟರೂ ಮೋಸ ಮಾಡೋದು ಬಿಟ್ಟಿಲ್ಲ. ಹಣದಾಹಕ್ಕೆ ಅಡ್ಡದಾರಿ ಹಿಡಿದವರೀಗ ಕಂಬಿ ಎಣಿಸುತ್ತಿದ್ದಾರೆ. ಚಿನ್ನದ ಸರ ಫಳಫಳ ಅಂತಿದೆ, ಕಿವಿಯೋಲೆ ಮಿರಮಿರ ಅಂತಿದೆ. ಬಗೆ ಬಗೆಯ ಉಂಗುರ, ವಾಚ್ಗಳು ಇವು ಯಾವುದೋ ಜ್ಯುವೆಲರಿ ಶಾಪ್ನದ್ದೋ ಅಥವಾ ವಸ್ತು ಪ್ರದರ್ಶನದ್ದೋ ಅಲ್ಲ, ಖದೀಮರು ಕದ್ದ ಮಾಲು. ಉಂಡ ಮನೆಗೆ ಕನ್ನ ಹಾಕಿದ ಖತರ್ನಾಕ್ ಲೇಡೀಸ್. ಈ ಫೋಟೋದಲ್ಲಿರೋ ಇಬ್ರು ಕಳ್ಳಿ ಮತ್ತು ಮಳ್ಳಿ. ಜೆಪಿ ನಗರದ ನಿವಾಸಿಯೊಬ್ಬರು ವಯಸ್ಸಾದ ತಂದೆ ತಾಯಿಯನ್ನ ನೋಡಿಕೊಳ್ಳಲು ಇವರನ್ನ ನೇಮಿಸಿದ್ರು. ಮಹದೇವಮ್ಮ ಮನೆ ಕೆಲಸ ಮಾಡಿದ್ರೆ ಮಂಜುಳಾ ನರ್ಸಿಂಗ್ ಕೆಲಸ ಮಾಡ್ತಿದ್ಲು. ಆದ್ರೆ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಅಲ್ಮೆರಾದಲ್ಲಿದ್ದ 383 ಗ್ರಾಂ ಚಿನ್ನಾಭರಣ, 104 ಗ್ರಾಂ ತೂಕದ ಬೆಳ್ಳಿ ಐಟಂ ಕದ್ದು ಪರಾರಿಯಾಗಿದ್ರು. ಈಗ ಇಬ್ಬರನ್ನು ಜೆಪಿ ನಗರ ಪೊಲೀಸರು ಬಂಧಿಸಿದ್ದಾರೆ. ಕೆಲಸ ಮಾಡುತ್ತಿದ್ದ ಕಂಪನಿಗೆ ಕನ್ನ ಹಾಕ್ತಿದ್ದವರು ಲಾಕ್. ಈ ಚೋರರದ್ದು ಇಂಥದ್ದೇ ಕಥೆ. ಕಾರ್ತಿಕ್ ಮತ್ತು ಸುಜಯ್ ನ್ಯೂ ಜೈಸಾ ಟೆಕ್ನಾಲಜಿ ಕಂಪನಿಯಲ್ಲಿ ಲ್ಯಾಪ್ಟಾಪ್ ರಿಪೇರಿ ಕೆಲಸ ಮಾಡ್ತಿದ್ರು. ಅಲ್ಲಿದ್ದ ಲ್ಯಾಪ್ಟಾಪ್ ಮತ್ತು ಕ್ರೋಮೋಗಳನ್ನ ಕಳ್ಳತನ ಮಾಡಿ ಸ್ನೇಹಿತರ ಮೂಲಕ ಸೇಲ್ ಮಾಡ್ತಿದ್ರು. 6 ಆರೋಪಿಗಳಿಗೆ ಕುಮಾರಸ್ವಾಮಿ ಲೇಔಟ್ ಪೊಲೀಸರು ಖೆಡ್ಡಾ ತೋಡಿದ್ದು 16 ಲಕ್ಷ ಮೌಲ್ಯದ ಲ್ಯಾಪ್ಟಾಪ್ ವಶಕ್ಕೆ ಪಡೆದಿದ್ದಾರೆ. ಲ್ಯಾಪ್ಟಾಪ್ ಮತ್ತು ಕ್ರೋಮ್ ಬಾಕ್ಸ್ಗಳನ್ನು ಕಳು ಮಾಡ್ತಾ ಇರತಕ್ಕಂಥ ಒಂದು ತಂಡವನ್ನು ಕುಮಾರಸ್ವಾಮಿ ಲೇಔಟ್ ಪೊಲೀಸ್ನವರು ಪತ್ತೆ ಹಚ್ಚಿದ್ದಾರೆ. ಒಟ್ಟು 5 ವ್ಯಕ್ತಿಗಳನ್ನು ಅದರಲ್ಲಿ ವಶಪಡಿಸಿಕೊಳ್ಳಲಾಗಿದೆ. ಈ ವ್ಯಕ್ತಿಗಳು ಲ್ಯಾಪ್ಟಾಪ್ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡಿಕೊಂಡಿದ್ದು ಸುಮಾರು 29 ವಿವಿಧ ಕಂಪನಿಯ ಲ್ಯಾಪ್ಟಾಪ್ಗಳನ್ನು ಮತ್ತು 59 ಈ ಕ್ರೋಮ್ ಬಾಕ್ಸ್ಗಳು ಅಂದರೆ ಮಿನಿ CPU ಅಂತೇನು ಹೇಳ್ತಾರೆ ಅವುಗಳನ್ನು ಪೊಲೀಸರು ಇದರಲ್ಲಿ ರಿಕವರಿ ಮಾಡಿದ್ದಾರೆ. ಆರೋಪಿಗಳು ಯಾರು ಹಿಂದಿನ ಪ್ರಕರಣಗಳು ಇಲ್ಲದೇ ಇದ್ದರೂ ಕೂಡ ಒಟ್ಟು 5 ಜನ ಆರೋಪಿಗಳನ್ನು ಇದರಲ್ಲಿ ಬಂಧಿಸಲಾಗಿದೆ. ಏನು ಗ್ರಾಹಕರ ಸೋಗಿನಲ್ಲಿ ಜ್ಯುವೆಲರಿ ಅಂಗಡಿಗೆ ಕನ್ನ ಹಾಕ್ತಿದ್ದ 6 ಕಿರಾತಕರು ಲಾಕ್ ಆಗಿದ್ದಾರೆ. ಬನಶಂಕರಿ ಜಾತ್ರೆಯಲ್ಲಿ ಚಿನ್ನಾಭರಣ ಕದಿತಿದ್ದವರನ್ನ ಕುಮಾರಸ್ವಾಮಿ ಲೇಔಟ್ ಪೊಲೀಸರು ಬಂಧಿಸಿದ್ದಾರೆ. ಏನೇ ಹೇಳಿ, ಈ 3 ಕೇಸ್ಗಳಲ್ಲಿ ಸಿಲುಕಿರೋರೆಲ್ಲ ಗಟ್ಟಿಮುಟ್ಟಾಗಿದ್ದಾರೆ. ದುಡಿದು ತಿನ್ನೋ ವಯಸ್ಸಲ್ಲಿ ಮಣ್ಣು ತಿನ್ನೋ ಕೆಲಸ ಮಾಡಿ ಕಂಬಿ ಎಣಿಸುತ್ತಿದ್ದಾರೆ. ರಾಜಪ್ಪಾಜಿ ನಾಯಕ್, TV9 ಬೆಂಗಳೂರು.